ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯ ಮುಖ್ಯದ್ವಾರದ ಮೇಲೆ ಈ ನಂಬರ್ ಬರೆದು ನೋಡಿ. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ದುರ್ಗಾ ಮಾತಾ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನೀವು ಪ್ರಪಂಚ ಎಷ್ಟೇ ಸುತ್ತಾಡಿ ಸುಸ್ತಾದ ತಕ್ಷಣ ಮೊದಲು ನೆನಪಾಗೋದೇ ಮನೆ. ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನೆಮ್ಮದಿ ಅಂತ ಸಿಗೋದೇ ಅಲ್ಲಿ. ಆದರೆ ಕೆಲವರು ಮನೆಗೆ ಹೋಗೋದಕ್ಕೇನೆ ಇಷ್ಟಪಡೋಲ್ಲ. ಮನೆಯೊಳಗೆ ಕಾಲಿಟ್ರೆ ಸಾಕು ತಲೆನೋವು ಬರುತ್ತೆ. ಯಾವಾಗ್ಲೂ ಕಿರಿಕಿರಿ, ಒಬ್ರಲ್ಲ ಒಬ್ರು ಜಗಳ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ಅಂತ ಪದೇ ಪದೇ ಹೇಳ್ತಿರ್ತಾರೆ. ಇನ್ನೂ ಕೆಲವರು ಮನೆಗೆ ಹೋಗೋದಕ್ಕೇನೆ ಮನ್ಸ್ ಮಾಡೋಲ್ಲ. ಅಲ್ಲಿ ಖುಷಿ ಇಲ್ಲ, ಸಮಾಧಾನ ಇಲ್ಲ ಅಂತ ಹೇಳ್ಕೋತಾರೆ. ಮನೆಯ ಹೊರಗಡೆ ಫುಲ್ ಆಕ್ಟಿವ್ ಆಗಿರೋರು ಮನೆಗೆ ಹೋದ್ರೆ ಅದೇನಾಗುತ್ತೋ ಏನೋ ಮಂಕು ಬಡದವ್ರ ತರ ಇರ್ತಾರೆ. ಇದಕ್ಕೆಲ್ಲ ಕಾರಣ ಮನೆಯೊಳಗಿರುವ ನಕಾರಾತ್ಮಕ ಶಕ್ತಿ. ಆ ಅದೃಶ್ಯ ಶಕ್ತಿ ಮನುಷ್ಯನ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿರುತ್ತೆ. ಹಾಗಾದ್ರೆ ಈ ನಕಾರಾತ್ಮಕ ಶಕ್ತಿಯನ್ನ ಮನೆಯಿಂದ ಹೊರಹಾಕುವುದು ಹೇಗೆ? ಹಾಗೆಯೇ ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಸದಾ ಇರುವಂತೆ ಮಾಡೋದಕ್ಕೆ ಇರೋ ಉಪಾಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಹೇಳ್ತೇವೆ. ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ. ಶಾಸ್ತ್ರಗಳಲ್ಲಿ ಮನೆಯ ಪ್ರವೇಶ ದ್ವಾರಕ್ಕೆ ಪ್ರಮುಖ ಸ್ಥಾನವನ್ನ ಕೊಡಲಾಗಿದೆ. ಈ ಪ್ರವೇಶ ದ್ವಾರದ ಮೂಲಕವೇ ನಾವೆಲ್ಲ ಮನೆಯೊಳಗೆ ಹೋಗೋದು ಅಲ್ವಾ? ಹೀಗಂತ ನಾವು ನೀವು ಯೋಚಿಸ್ತೇವೆ. ಆದರೆ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವ ಪ್ರಕಾರ ಪ್ರವೇಶ ದ್ವಾರದ ಮೂಲಕ ಮನೆಯೊಳಗೆ ಮನುಷ್ಯರು ಮಾತ್ರ ಅಲ್ಲ, ದೈವಶಕ್ತಿ ಹಾಗೂ ಅದರ ಜೊತೆ ಅದೃಶ್ಯ ದುಷ್ಟಶಕ್ತಿಗಳು ಪ್ರವೇಶ ಮಾಡ್ತವೆ ಎಂದು ಹೇಳಲಾಗಿದೆ. ಅದರಲ್ಲೂ ಮನೆಯ ಮುಖ್ಯದ್ವಾರದ ಮೇಲ್ಭಾಗದಲ್ಲಿ ಕುಲದೇವರು ಹಾಗೂ ಪಿತೃಗಳು ವಾಸ ಮಾಡ್ತಾರೆ ಎಂದು ನಂಬಲಾಗುತ್ತೆ. ಪಿತೃ ಹಾಗೂ ಕುಲದೇವರ ಕೃಪಕಟಾಕ್ಷ ನಿಮ್ಮ ಮೇಲೆ ಇಲ್ಲದೆ ಹೋದಲ್ಲಿ ನಿಮ್ಮ ಮನೆಯಲ್ಲಿ ಕೋಲಾಹಲ ತಪ್ಪಿದ್ದಲ್ಲ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆಯ ಪ್ರವೇಶ ದ್ವಾರದ ಬಳಿ ಲಕ್ಷ್ಮೀದೇವಿ ಮತ್ತು ಗಣಪತಿ ಹವನ ಮಾಡಿ. ವಾಸ್ತುಶಾಸ್ತ್ರದ ಪ್ರಕಾರ ಹವನ ಮಾಡಿಸುವುದರಿಂದ ಮನೆಯೊಳಗಿರುವ ನಕಾರಾತ್ಮಕ ಶಕ್ತಿ ನಾಶವಾಗಿ ಹೋಗುತ್ತೆ. ಧನಾತ್ಮಕ ಶಕ್ತಿ ಮನೆಯಲ್ಲೆಲ್ಲ ತುಂಬಿಕೊಂಡು ಸುಖ ಶಾಂತಿ ನೆಮ್ಮದಿ ಇರುವಂತೆ ಮಾಡುತ್ತೆ. ಜೊತೆಗೆ ಮನೆಯಲ್ಲಿ ವಕ್ಕರಿಸಿಕೊಂಡಿರುವ ದಾರಿದ್ರ್ಯತನವನ್ನು ಹೋಗಲಾಡಿಸುತ್ತೆ. ಸ್ವಸ್ತಿಕ ಚಿಹ್ನೆ ಇದ್ದರೆ ಸಾಕು, ಮನೆಯಲ್ಲಿರೋ ದಾರಿದ್ರ್ಯತನ ದೂರ ಹೋಗ್ಬಿಡುತ್ತೆ ಅಂತ ನೀವು ಹೇಗ್ ಬೇಕೋ ಹಾಗೆ ಸ್ವಸ್ತಿಕ ಚಿಹ್ನೆ ಬಿಡಿಸ್ಕೊಳ್ಳೋ ಹಾಗಿಲ್ಲ. ಒಂದು ಮಾಡೋದಕ್ಕೆ ಹೋಗಿ ಇನ್ನೊಂದಾಗ್ಬಿಡುತ್ತೆ ಅಷ್ಟೇ. ಮುಖ್ಯದ್ವಾರದ ಮೇಲೆ ಬಿಡಿಸುವ ಸ್ವಸ್ತಿಕ ಚಿಹ್ನೆಯ ಒಂದೊಂದು ಗೆರೆಯು ಒಂದೊಂದು ಶಕ್ತಿಯನ್ನ ಪ್ರತಿನಿಧಿಸ್ತಿರುತ್ತೆ. ಸಾಧ್ಯವಾದಲ್ಲಿ ಪ್ರತಿನಿತ್ಯವೂ ನಿಮ್ಮ ಮನೆಯ ಹೊಸ್ತಿಲ ಮೇಲೆ ಇದರ ಚಿತ್ರವನ್ನ ಬಿಡಿಸಿ. ಕೆಂಪು ಅಥವಾ ಸಿಂಧೂರ ಬಣ್ಣದಲ್ಲಿದ್ದರೆ ಶ್ರೇಷ್ಠ ಹಾಗೂ ಶುಭದಾಯಕವಾಗಿದೆ. ಸ್ವಸ್ತಿಕದ ಚಿಹ್ನೆಯನ್ನ ಅರಿಶಿಣದಿಂದ ಬಿಡಿಸಿದರೆ ನಿಮಗಿರುವ ಹಣದ ಸಮಸ್ಯೆಯನ್ನ ಇದು ದೂರ ಮಾಡುತ್ತದೆ. ಹಾಗೆಯೇ ಸಿಂಧೂರ ಹಾಗೂ ಅಷ್ಟಗಂಧ ಇವೆರಡನ್ನೂ ಮಿಶ್ರಣ ಮಾಡಿ ಬಿಡಿಸಿದ್ದಲ್ಲಿ ನಿಮಗಿರುವ ಶತ್ರುಗಳ ಕಾಟ ದೂರವಾಗುತ್ತೆ. ಹಾಗೆಯೇ ನಿಮ್ಮ ಮಕ್ಕಳು ಪದೇ ಪದೇ ಹಠ ಮಾಡ್ತಿದ್ದಲ್ಲಿ ಈ ಉಪಾಯ ಮಾಡುವುದರಿಂದ ಆ ಸಮಸ್ಯೆಯೂ ದೂರವಾಗುತ್ತೆ. ಈ ಸ್ವಸ್ತಿಕ ಚಿಹ್ನೆಯ ಜೊತೆಗೆ ವಿಘ್ನ ವಿನಾಶಕನ ಅಂದರೆ ಗಣೇಶನ ಚಿತ್ರವನ್ನ ಮುಖ್ಯದ್ವಾರದ ಮೇಲೆ ತಪ್ಪದೆ ಇಡಿ. ಹೀಗೆ ಮಾಡುವುದರಿಂದ ಮನೆಯೊಳಗೆ ನಕಾರಾತ್ಮಕತೆ ಬರುವುದಿಲ್ಲ. ಇದರೊಂದಿಗೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುವಂತೆ ಗಣೇಶ ಶ್ರೀರಕ್ಷಕನಾಗಿ ನಿಮ್ಮ ಜೊತೆ ನಿಲ್ತಾನೆ. ಇದೆಲ್ಲದರ ಜೊತೆಗೆ ತಾಮ್ರದ ಸೂರ್ಯದೇವನ ವಿಗ್ರಹವನ್ನ ಹಾಕಿ. ಮನೆಯೊಳಗೆ ಬರುವಾಗ ಮತ್ತು ಹೋಗುವಾಗ ಸಂತೋಷ ಮತ್ತು ಸಮೃದ್ಧಿಗಾಗಿ ಸೂರ್ಯದೇವನನ್ನ ಪ್ರಾರ್ಥಿಸಿ. ಹೀಗೆ ಮಾಡುವುದರಿಂದ ವ್ಯಕ್ತಿಯ ಗೃಹದೋಷಗಳು ನಿವಾರಣೆಯಾಗಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ನೆಲೆಸುತ್ತದೆ. ಹಾಗೆಯೇ ವ್ಯಕ್ತಿಯು ತನ್ನೆಲ್ಲ ಕಷ್ಟಗಳಿಂದ ಮುಕ್ತನಾಗ್ತಾನೆ. ಇದಿಷ್ಟು ಮಾಡಿ, ಆಗ ನೋಡಿ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೇಗೆ ದೂರ ಆಗ್ತಾ ಹೋಗುತ್ತೆ ಅಂತ. ಅದರ ಜೊತೆಗೆ ಕಷ್ಟಗಳು ಒಂದೊಂದಾಗಿ ದೂರ ಆಗ್ತಾ ಹೋಗುತ್ತೆ. ಇದಿಷ್ಟು ಮಾಡುವುದರ ಜೊತೆಗೆ ನೀವು ಈ ಉಪಾಯವನ್ನು ಮಾಡಿ ನೋಡಬೇಕು. ಇದು ತುಂಬಾ ಸರಳ ಉಪಾಯ. ಮನೆಯಲ್ಲಿ ಇದ್ದೇ ಇದನ್ನ ಮಾಡಬಹುದು. ಅಷ್ಟಕ್ಕೂ ಆ ಉಪಾಯ ಏನು ಅನ್ನೋದನ್ನ ಗಮನವಿಟ್ಟು ಕೇಳಿಸ್ಕೊಂಡು ನೀವು ಮನೆಯಲ್ಲಿ ಮಾಡಿ. ಮೊದಲಿಗೆ ನೀವು ನಿಮ್ಮ ಭಾಗ್ಯಾಂಕ ಏನು ಅನ್ನೋದನ್ನ ತಿಳಿದುಕೊಳ್ಳಿ. ಭಾಗ್ಯಾಂಕ ಅಂದರೆ ನಿಮ್ಮ ಭಾಗ್ಯ ತಿಳಿಸುವಂತಹ ಸಂಖ್ಯೆ. ಆ ಸಂಖ್ಯೆ ಯಾವುದು ಅಂತ ತಿಳ್ಕೊಳ್ಬೇಕು ಅಂದ್ರೆ ನೀವು ನಿಮ್ಮ ಜನ್ಮ ದಿನಾಂಕ, ಜನ್ಮ ತಿಂಗಳು ಮತ್ತು ಜನ್ಮದ ವರ್ಷವನ್ನ ಕೂಡಿಸಬೇಕು. ಉದಾಹರಣೆಗೆ 24/11/1989 ಈ ಸಂಖ್ಯೆಯನ್ನ ಕೂಡಿಸಬೇಕು. ಅಂದರೆ 2,
+4 +1 +1 +1 +9 +8 +9 ಅಂದರೆ 35 ಆಗುತ್ತದೆ. ಈ ಮೊತ್ತವನ್ನ ಮತ್ತೆ 3 + 5 ಕೂಡಿಸಬೇಕು. ಕೊನೆಯಲ್ಲಿ ಬರುವ 8 ಈ ಒಂದಂಕಿಯೇ ನಿಮ್ಮ ಭಾಗ್ಯಾಂಕವಾಗಿರುತ್ತದೆ. ಇದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಮನೆಯ ಹಿರಿಯ ಅಥವಾ ಮನೆಯ ಮುಖ್ಯ ಸದಸ್ಯನ ಭಾಗ್ಯಾಂಕವನ್ನ ಮೊದಲು ತಿಳಿದುಕೊಳ್ಳಿ. ಆ ಭಾಗ್ಯಾಂಕವನ್ನ ಒಂದು ಕಾಗದದ ಹಾಳೆಯ ಮೇಲೆ ಬರೆದು ಮನೆಯ ಮುಖ್ಯದ್ವಾರದ ಹಿಂದೆ ಅಂಟಿಸಿ. ಮನೆಯಿಂದ ಹೊರಗೆ ಹೋಗುವಾಗ ಇಲ್ಲ ಮನೆಯ ಒಳಗಡೆ ಬರುವಾಗ ಪ್ರತಿನಿತ್ಯ ಅದನ್ನ ಸ್ಪರ್ಶಿಸಿ. ಹೀಗೆ ಮಾಡುವುದರಿಂದ ನಿಮ್ಮ ನಿಂತು ಹೋದ ಕೆಲಸಗಳೆಲ್ಲವೂ ಮತ್ತೆ ಆರಂಭವಾಗುವುದಲ್ಲದೆ ಅದರಲ್ಲಿ ಯಶಸ್ಸು ಕೂಡ ನಿಮಗೆ ಸಿಗುತ್ತಾ ಹೋಗುತ್ತೆ. ಮನುಷ್ಯನ ಭವಿಷ್ಯ ತಿಳಿಸುವ 3 ಶಾಸ್ತ್ರಗಳೆಂದರೆ ಜ್ಯೋತಿಷ್ಯಾಸ್ತ್ರ, ಹಸ್ತರೇಖೆ ಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ. ಜ್ಯೋತಿಷ್ಯಾಸ್ತ್ರ ಮತ್ತು ರೇಖಾಶಾಸ್ತ್ರದಲ್ಲಿ ಕೇವಲ ಭವಿಷ್ಯವನ್ನ ಮಾತ್ರ ತಿಳಿಯಬಹುದಾಗಿದೆ. ಆದರೆ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿರಲಿದೆ ಹಾಗೂ ಅದರಿಂದ ಸಲಹೆಯನ್ನ ಕೂಡ ಪಡೆದುಕೊಳ್ಳಬಹುದಾಗಿದೆ. ಇದೇ ಸಂಖ್ಯಾಶಾಸ್ತ್ರದ ಉಲ್ಲೇಖ ಭಗವದ್ಗೀತೆಯಲ್ಲೂ ನೋಡಬಹುದು. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನ ರಣರಂಗದಲ್ಲಿ ದಾಯಾದಿಗಳು ಮತ್ತು ಬಂಧುಗಳನ್ನ ನೋಡಿ ಯುದ್ಧ ಮಾಡಲು ಹಿಂದೇಟು ಹಾಕ್ತಾನೆ. ಆ ಸಮಯದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಕರ್ತವ್ಯ ಬೋಧನೆ ಮಾಡುವತ್ತ ಭಗವದ್ಗೀತೆಯನ್ನ ಬೋಧಿಸ್ತಾನೆ. ಆ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನವಾಗಿತ್ತು. ಶ್ರೀಕೃಷ್ಣನು ಭಗವದ್ಗೀತೆಯ 18ನೇ ಅಧ್ಯಾಯವನ್ನ ಬೋಧಿಸ್ತಾನೆ. 18ನ್ನ 1 + 8 ಮಾಡಿ ಉತ್ತರ 9 ಬರುತ್ತದೆ. ಈ ಸಂಖ್ಯೆ ನೆನಪಿಟ್ಕೊಳ್ಳಿ. ಕುರುಕ್ಷೇತ್ರ ಯುದ್ಧದಲ್ಲಿ ಕಾಲಾಳುಗಳು 19,68,300 ಇದ್ದವು. ಇದನ್ನ 1 + 9 + 6 + 8 + 3 + 0 + 0 ಮಾಡಿ ಕೊನೆಯಲ್ಲಿ ಬರುವ ಏಕ ಸಂಖ್ಯೆ 9 ಆಗಿರುತ್ತದೆ. ಇನ್ನು ಆನೆಗಳು 3,93,660. ಇದೆಲ್ಲವನ್ನ ಏಕಾಂಕ ಮಾಡಿದ್ದಲ್ಲಿ ಅಂದ್ರೆ 3 + 9 + 3 + 6 + 6 + 0 ಉತ್ತರ 9 ಆಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 9 ಪರಿಪೂರ್ಣ ಸಂಖ್ಯೆ. 9ರ ಅಧಿಪತಿ ಕುಜ. ಈ ಗ್ರಹದ ಮೂಲಕ ಮನುಷ್ಯನ ಸಾಹಸ, ಧೈರ್ಯ ಮತ್ತು ಶಕ್ತಿಯನ್ನ ತಿಳಿದುಕೊಳ್ಳಬಹುದಾಗಿದೆ. ನೋಡಿದ್ರ ಭಗವದ್ಗೀತೆಯಲ್ಲಿ ಯಾವ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಮಹತ್ವವನ್ನ ತಿಳಿಸಲಾಗಿದೆ ಅಂತ. ಇನ್ನು ಅನೇಕ ಪುರಾಣದ ಕಥೆಗಳಲ್ಲೂ ಸಂಖ್ಯಾಶಾಸ್ತ್ರದ ಉಲ್ಲೇಖಗಳಿರುವುದನ್ನ ನಾವು ನೋಡಬಹುದು. ಅದಕ್ಕೆ ವೀಕ್ಷಕರೇ, ನೀವು ಕೂಡ ಈ ಸಂಖ್ಯಾಶಾಸ್ತ್ರದ ಉಪಾಯವನ್ನ ತಪ್ಪದೆ ಮಾಡಿ ನೋಡಿ. ನಿಮ್ಮೆಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಕ್ಕೇ ಸಿಗುತ್ತೆ ಅಂತ ಸಂಖ್ಯಾಶಾಸ್ತ್ರಜ್ಞರು ಹೇಳ್ತಾರೆ. ಈ ಭಾಗ್ಯಾಂಕ ನಿಮ್ಮ ಭಾಗ್ಯದಲ್ಲಿರುವ ಎಲ್ಲ ಕಷ್ಟಕಾರ್ಪಣ್ಯಗಳನ್ನ ದೂರ ಓಡಿಸುವ ಶಕ್ತಿಯನ್ನ ಹೊಂದಿದೆಯಂತೆ. ಅಲ್ಲದೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದಕ್ಕೂ ಇದು ಅನುಕೂಲ ಮಾಡಿಕೊಡುತ್ತೆ. ನೆನಪಿರಲಿ, ನಿಮ್ಮ ಮನೆಯ ಪ್ರವೇಶದ್ವಾರದ ಹಿಂದೆ ಸ್ಪಷ್ಟವಾಗಿ ನಿಮ್ಮ ಭಾಗ್ಯಾಂಕವನ್ನ ಬರೆಯಿರಿ. ಹೋಗಿ ಬರುವಾಗ ಅದನ್ನ ಸ್ಪರ್ಶಿಸಿ. ನಿಮ್ಮ ಮನೆಯಲ್ಲಿ ತುಂಬಾ ಜನರು ಸದಸ್ಯರಿದ್ದಲ್ಲಿ ಪ್ರವೇಶದ್ವಾರ ಹೊರತುಪಡಿಸಿ ಉಳಿದ ಕೋಣೆಯ ಬಾಗಿಲ ಹಿಂದೆಯೂ ನಿಮ್ಮ ಭಾಗ್ಯಾಂಕವನ್ನ ಬರೆಯಬಹುದು. ಹಾಗಂತ ಯಾವ್ಯಾವುದೋ ಪೆನ್ನಿನಿಂದ ಬರೆಯಬೇಡಿ. ಕೆಂಪು ಶಾಹಿಯ ಪೆನ್ನಿನಿಂದಲೇ ಬರೆಯಿರಿ. ಗೋಡೆಯ ಮೇಲೆ ಬರೆಯಲು ಸಾಧ್ಯವಾಗದೇ ಇದ್ದಲ್ಲಿ ಕಾಗದದ ಮೇಲೆ ಬರೆದು ಅಂಟಿಸಿಬಿಡಿ. ಇದು ನಿಮ್ಮ ಜೀವನದಲ್ಲಿ ಶುಭವನ್ನ ತಂದುಕೊಡುತ್ತೆ. ಇದೇ ರೀತಿ ನಿಮ್ಮ ಭಾಗ್ಯಾಂಕವನ್ನ ಒಂದು ಪುಟ್ಟ ಕಾಗದದ ಮೇಲೆ ಬರೆದು ನೀವು ಎಲ್ಲಿ ಮಲಗುತ್ತೀರೋ ಅಲ್ಲೇ ಪಕ್ಕದಲ್ಲಿ ಬರೆದಿಟ್ಟು ಬಿಡಿ. ಮಲಗುವಾಗ ಹಾಗೂ ಬೆಳಿಗ್ಗೆ ಏಳುವಾಗ ಅದನ್ನ ಮುಟ್ಟಿ. ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಬದಲಾಗುವುದು ಖಚಿತ. ಈ ಅಂಕಗಳಿವೆಯಲ್ಲ, ಅವುಗಳನ್ನ ಸಾಮಾನ್ಯ ಅಂಕಗಳು ಅಂತ ಅಂದ್ಕೊಳ್ಳೇಬೇಡಿ. ಇವುಗಳಲ್ಲಿ ಇರುವ ಸಕಾರಾತ್ಮಕ ಶಕ್ತಿ ಅಷ್ಟಿಷ್ಟಲ್ಲ. ಇವುಗಳು ನಿಮ್ಮ ಆತ್ಮಸ್ಥೈರ್ಯವನ್ನ ಕೂಡ ಹೆಚ್ಚಿಸುವ ಶಕ್ತಿ ಹೊಂದಿರುತ್ತದೆ. ಆತ್ಮಸ್ಥೈರ್ಯ ಇದ್ದ ಮೇಲೆ ಎಷ್ಟೇ ಜಟಿಲವಾದ ಕೆಲಸ ಇದ್ದರೂ ಅಷ್ಟೇ, ನೀವು ಅದನ್ನ ಮಾಡಿದ್ರೆ ಅದರಲ್ಲಿ ಯಶಸ್ಸು ಸಿಗೋದು ಗ್ಯಾರಂಟಿ. ಆದ್ದರಿಂದ ಈ ಉಪಾಯವನ್ನ ಮನೆಯಲ್ಲಿ ತಪ್ಪದೆ ಮಾಡಿ ನೋಡಿ.